ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್, ಎಲ್ಲೇ ಇದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಎಲ್ಲೋಗ್ತಾ ಇದ್ದೀನಪ್ಪ ಅಂತಂದರೆ, ತಂಗಿ ತುಂಬ ಫೋರ್ಸ್ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಇವಾಗ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ತಂಗಿ ಮಗಳದ್ದು ಬರ್ಡೇ ಇತ್ತು, ಆದರೆ ಸೆಲೆಬ್ರೇಟ್ ಏನೋ ಜೋರಾಗಿ ಮಾಡ್ತಿರ್ಲಿಲ್ಲ. ಸೊ ನಮ್ಮನ್ನ ಕರ್ಸ್ಕೊಳಕ್ಕೆ ಸಲುವಾಗಿ ಕೇಕ್ ಕಟ್ ಮಾಡಿಸ್ತೀನಿ, ಬನ್ನಿ ಯಾವಾಗಲೂ ಬರೋದೇ ಇಲ್ವಲ್ಲ ಕೆಲಸ ಟೈಮಲ್ಲಿ ಅಂತ ಅಂದ್ಬಿಟ್ಟು ಹಿಂಸೆ ಕೊಡ್ತಿದ್ಲು ಅಂದ್ಬಿಟ್ಟು ನನ್ನ ಮಕ್ಕಳೆಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಕಡೆ ಒಂದು ವ್ಯಾನ್ ಬರುತ್ತೆ, ಅದಕ್ಕೆ ಬನ್ನಿ ಅಂತ ಹೇಳಿ ಕಳಿಸಿದ್ಲು. ಸೊ ಅವರು ಅಲ್ಲೇ ಹೋಗಿದ್ದಾರೆ. ಅವ್ರಿಗೆ ಮಾರನೇ ದಿನಕ್ಕೆ ಬಟ್ಟೆ ಎಲ್ಲ ಬೇಕಲ್ಲ, ಕಾನ್ವೆಂಟ್ ಬಟ್ಟೆ. ಹಾಗಾಗಿ ನಾವು ತೊಗೊಂಡು ಹೋಗ್ತಾಯಿದ್ದೀವಿ, ಟೈಮ್ ಆದರೂ ಪರವಾಗಿಲ್ಲ ಅಂತ. ಏನಕ್ಕಪ್ಪ ಇಷ್ಟು ಲೇಟ್ ಆಯಿತು ಅಂತಂದರೆ, ಹಸುಗಳಿಗೆಲ್ಲ ಹುಷಾರಿರಲಿಲ್ಲ. ಹಾಗಾಗಿ ಅವಕ್ಕೆಲ್ಲ ಸ್ವಲ್ಪ ಟ್ರೀಟ್ಮೆಂಟು ಮೆಡಿಸನ್ ಎಲ್ಲ ಕೊಟ್ಬಿಟ್ಟು ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟು ಇವಾಗ ಹೊರಟಿದ್ದೀವಿ. ನನಗಂತೂ ಇತ್ತೀಚೆಗೆ ನೈಟಲ್ಲಿ ಟ್ರಾವೆಲ್ ಮಾಡೋದು ಅಂತಂದರೆ ತುಂಬ ಭಯ ಫ್ರೆಂಡ್ಸ್. ಯಾಕೆ ಅಂತಂದರೆ ನಮ್ಮ ಯಜಮಾನ್ರವರಲ್ಲ, ಅವರ ದೊಡ್ಡಪ್ಪನ ಮಗ ಆಕ್ಸಿಡೆಂಟಲ್ಲಿ ಇತ್ತೀಚೆಗೆ ಒಂದು 20 ದಿನ ಇಲ್ಲ ಒಂದು ತಿಂಗಳು ಆಗಿರ್ಬೋದೇನೋ ಅವ್ರು ತೀರ್ಕೊಂಡು. ಸೊ ಅವಾಗಿಂದ ಹೊರಗಡೆ ಎಲ್ಲೇ ಹೋಗಬೇಕು ಅಂತಂದರೆ ಗಾಡೀಲಿ ಹೋಗಲಿ, ಇಲ್ಲ ನಾನೇ ಜೊತೇಲಿ ಹೋದರೂ ನಾನು ಜೊತೇಲಿ ಹೋಗಿಲ್ಲ ಅಂತಂದ್ರೂ ಕೂಡ ಇತ್ತೀಚೆಗೆ ಏನೋ ಒಂಥರ ಟೆನ್ಷನ್ ಆಗುತ್ತೆ. ಸೊ ಇವಾಗ ಫೈನಲಿ ಮನೆಗೆ ಬಂದು ತಲುಪೋವರೆಗೂ ನನಗಂತೂ ಏನೋ ಒಂಥರ ಭಯ ಇತ್ತು. ಸೊ ಫೈನಲಿ ಇವಾಗ ನನ್ನ ತಂಗಿ ಮನೆಗೆ ಬಂದಿದ್ದೀವಿ. ಏನೋ ಮಾಡ್ತೀವಿ, ಮಾಡೋದು ನೀನೇನು ಇಷ್ಟು ಮಟ್ಟ ಮಾಡ್ತಾ ಕುಂತಿದ್ದೀನಿ. ನಿನ್ನ ಮುಂಚೆಗೆಲ್ಲ ಬೇಯಿಸಿ ಮಾಡೋದು ಬರ್ತಾನೆ. ನಾನು ಮುಂಚೆ ಎಲ್ಲ ಎಲ್ಲಿಗೋಗಿದೆ? ಎಲ್ಗೋಗನೆ ಯಾಕೆ ಇವೆಲ್ಲ ಮಾಡ್ತಾ ಇದ್ದಿ? ಏನು ಮಾಡಿಲ್ಲ, ನನಗೆ ಎದ್ದೋಯ್ತೀನಿ ಇರಕ್ಕಿಲ್ಲ ಅಂದ್ರಲ್ಲ. ಹ್ಯಾಪಿ ಬರ್ಡೇ ಕಣೆ ಧ್ರುವಿಕಾ. ಶೇರ್ ಮಾಡಿ. ಸದ್ಯಕ್ಕೆ ಏನು ಸಿಕ್ಕಿಲ್ಲ. ಈ ಸಂಜೆಲಿ ಎಲ್ಲಿ ಏನು ಥರನೇ ಜೋಡ್ಸಂಗೆ ಬಿಡು, ಬಾರಿಸ್ಬಿಡು ನೀನು. ನಾನು ಅದಕ್ಕೆ ಹೆಂಗೋ ಇರೋನೇ ಅಡ್ಜಸ್ಟ್ ಮಾಡಿ, ಹೆಂಗೋ ಇರೋದಲ್ಲ ಅಡ್ಜಸ್ಟ್ ಮಾಡ್ಕೊ ಬಂದರೆ. ನನಗೆ ಕತ್ಲೇಲಿ ಬರೋಕ್ಕೆ ಹೆದರಿಕೆ. ಅಲ್ಲಿ ಏನು ತೊಗೊಳಕೋದಿ? ಸರ್ಪ್ರೈಸ್ ಬರ್ತಾರಿಗರಿಗೆ. ನಮಗೂ ಕೆಲಸ ಇದ್ದಿದ್ರೆ ನಾವು ಬರ್ತಡೆಗೆ ಬರ್ತಾ ಇರಲಿಲ್ಲ. ಸೊ ಏನು ಕೆಲಸ ಇರಲಿಲ್ವಲ್ಲ, ಮಾರನೇ ದಿನ ಇಷ್ಟೊಂದು ಫೋರ್ಸ್ ಮಾಡ್ತಾರಲ್ಲ, ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆದರೆ ಬರುವಾಗ ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ಏನೂ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಬೊಂಬೆ ತಂದಿದ್ನಲ್ಲ. ಸೊ ಚಿಕ್ಕ ಮಕ್ಕಳಿಗೆ ಬೊಂಬೆನೇ ಅಲ್ವಾ ಇಷ್ಟ ಆಗೋದು. ನಾನು ಇನ್ನೊಂದು ಯಾವಾಗಾದರೂ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅದೇ ಬೊಂಬೆ ಜೊತೆಗೆ ಮನೇಲಿ ಒಂದು ಖಾಲಿದ್ದು ಬಾಕ್ಸ್ ಇತ್ತು, ಆ ಬಾಕ್ಸ್ನ ಮನೆಯಿಂದನೇ ಎತ್ಕೊಂಡು ಬಂದಿದೆ. ಸೊ ಅದ್ರ ಜೊತೆಗೆ ಬರುವಾಗ ಅಲ್ಲೇ ಯಾವುದೋ ಒಂದು ಪುಟಾಣಿ ಅಂಗಡಿ ಇತ್ತು, ಸದ್ಯಕ್ಕೆ ಚಾಕ್ಲೇಟ್ಗಳು ಸಿಕ್ತು. ಆ ಚಾಕ್ಲೇಟು ಮತ್ತು ಈ ಬೊಂಬೆನೇ ಅವಳಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇಷ್ಟನ್ನು ಮಾತ್ರ ತಂದೆ. ಬಂದಿದ್ದೆ ಕತ್ಲಲ್ಲಿ. ಅಷ್ಟೊತ್ತಲ್ಲಿ ನಾವು ಶಾಪಿಂಗ್ ಎಲ್ಲನೂ ಮಾಡಿ ಬರ್ತಡೇ ಗಿಫ್ಟ್ ಕೊಡೋಕ್ಕೆ ಮತ್ತೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ, ಇದೇ ಅವಳು ಖುಷಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಸರ್ಪ್ರೈಸ್ ಕೊಡೋಕ್ಕೆ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಮಗಳು. ಅವರೇನು ಮಾಡೋಕ್ಕೆ ಲೇ ಸಿಸ್ಮಿ, ನಿನ್ನ ಮಗಳು ಕಟ್ ಮಾಡೋಕ್ಕೆ ಮುಂಚೆಗೆ ಗುಲಾಬಿ ಹೂನೆ ಕೆಂಟಿ ತಿನ್ಕೊಂಡು ಅವಳಕ್ಕೆ ಹೇಗಲ್ಲಿ ಇದು ಅಯ್ಯೋ ಸಿಕ್ಕಿಲ್ಲ, ಸುಮ್ಮನೆ ಬೇಡ. ಅಯ್ಯೋ ಕತೆ ಹೆಣ್ಣು ಹಿಂಗೆ ಬರ್ತಡೇ ಮಾಡ್ಕೊಳ್ಳೋದು. ಅಯ್ಯೋ ಕತೆ. ಹಾಂ ಕಟ್ ಮಾಡೀಗ ಆಯಿತು. ಇಲ್ಲ ಹೋಗಿ ಪಕ್ಕಕ್ಕೆ ವೇಸ್ಟ್ ಮಾಡೋಗಿ ಹೋಗಿ ಹೋಗಿ ನೀನುವೇ. ಹಾಂ ಕ್ಲಾಪ್ಸ್ ಹಾಕಿ. ನಾನು ಫೋಟೋ ಗಿಟ ತೆಗಿಯಕ್ಕಿಲ್ಲ, ಒಂದೊಂಚೂರು ವೀಡಿಯೋ ಮಾಡ್ತೀನಿ. ತಿನ್ಸ್ಬಿಟ್ಟು ಬನ್ನಿ. ಹೋಗಿ ತೊಳ್ಕೊಬರೋಗು. ಫಸ್ಟು ನಿಮ್ಮ ಅಮ್ಮಂಗೂ ತಿನ್ಸ್ಬೇಕು ತಾನೆ. ಇವ್ರು ಇಲ್ಲೇ ನಿಂತವ್ರೆ ಇಬ್ರು. ಹೋಗೆ ಅಕ್ಕ ಅದೋಳು ಹೆಂಗೆ ನಿಂತವಳು ನೋಡು. ಮಿಸ್ ಮಾಡಿ ತಿನ್ಸೋಣ ಅಂತ ಎಲ್ಲರೂ. ಅಯ್ಯೋ ಧ್ರುವಿ ಎದ್ದಾರ ನಿಂತ್ಕೊ. ಆಯ್ತು. ಅವಳು ಕೇಕ್ ತಿನ್ನಕ್ಕಿಲ್ಲ ಅಂದಳ. ನೋಡಿಗ ಬಾಯಿಗೆ ಎಡಿಸ್ತೇಲ. ಕೇಕ್ ಅಪ್ಪರ ಹಾಕಿದ್ರು ಹೊಳ್ತಾಳೆ, ಒಂಚೂರು ಹಾಕಿದ್ರು ಹೊಳ್ತಾಳೆ. ಇದು ಯಾಕಿಂಗ್ ಮೇತತ್ತಿದ್ರು ಲವ್ ಬಿಡು. ಯಾರ ಕೊಯ್ಲಿ, ಯಾರ ತಿನ್ಸ್ಲಿ, ಸುಮ್ಮನಿರತ್ತಗೆ ಕೇಕ್ ತಿನ್ನಕ್ಲಿ. ಹಾಂ ಅವಳೆ ಅರ್ಧ ಎಳಕ್ ನಿಲ್ತ್ಕತ್ತವಳೆ. ಯಾವ ನಿನ್ ಚೂರು ತಿನ್ಸೋ ಅನ್ನ ಉಣ್ಣಕ್ಕಿಲ್ಲ ಮೇಲೆ
ಸಾಕಿ ಪಡ ತಿಂದಿರೋದು ತಿಂದ್ಕೊಳ್ಳಿ ಹತ್ತಿದ ಹಿಂಗೆ ಕೊಡ್ತದೆ ಕ್ರೀಮು ಅದೇನೋ ರೊಕ್ಕ ಗಿಫ್ಟ್ ಕೊಟ್ಟ ನೋಡ್ತಿದ್ದೆ ಪಟ ಪಟ ಅಂತ ರೀ ಇವ್ರ ಗಿಫ್ಟ್ ಹೊಡೆಯೋದು ನೋಡಿ ಆಯ್ತದೆ ಅವ್ರ ಅಕ್ಕನ ಕಡೆಯಿಂದ ಡೈರಿ ಮಿಲ್ಕು ಒಂದು ಬರ್ತಡೇ ವಿಶಸ್ ಪತ್ರ ಮನೀಶ್ ಅಕ್ಕಂದು ಇಬ್ರದು ಥ್ಯಾಂಕ್ ಯು ಏನದೇ ನೋಡು ಹೋಯ್ತು ಅದೇನ್ ಬರ್ತಿದ್ದಳು ಡ್ರಾಯಿಂಗು ಹೋಗಿ ಆ ಕಡೆ ಹೋಗಿ ಸಿಕ್ಕಿಲ್ಲ ಆ ಕಡೆಗೆ ಒಂದು ಚೂರಿ ಕೊಡ್ತಾಳೆ ಗಿಫ್ಟ್ ಕೊಟ್ಟಿರೋದಕ್ಕೆ ಸರಿ ಆಯ್ತು ಅವ್ರಿಗೆ ಹೊಟ್ಟೆ ಉರಿ ಡ್ರೈನೇಜ್ ಗ್ಯಾಸ್ ನಾನು ತಿರ್ಗ ವಾಪಸ್ ಹಾಕೋಯ್ತೀನಿ ಎಣ್ಣೆ ಮನೆ ಕಂಡು ಹೋಗ್ಕೊಡ್ತಾ ಸೋಮಾರಿ ಅಂತ ವಾರ ಇದ್ದಿದ್ದರಿಂದ ಏನು ನಾನ್ ವೆಜ್ ಏನು ಮಾಡಿರಲಿಲ್ಲ ಮಾಮೂಲಿ ವೆಜ್ ಊಟನೇ ಮಾಡಿ ಅದಕ್ಕೆ ಸ್ವಲ್ಪ ವಡೆ ಹಾಕಿದ್ಲು ಅವಳು ಕೂಡ ಮುಯ್ಯಾಳಿಗೆಲ್ಲ ಹೋಗ್ತಾಳಲ್ಲ ಫ್ರೆಂಡ್ಸ್ ಹಾಗಾಗಿ ಅವಳು ಕೂಡ ತುಂಬ ಸಾಕಾಗಿರ್ತಾಳೆ ಆದರೂ ಕೂಡ ಅದೆಲ್ಲ ರಿಸ್ಕ್ ತಗೊಂಡು ಮಾಡಿದ್ಲು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ರೈತರು ಅಂತ ಅಂದಮೇಲೆ ಮಾಡಲೇಬೇಕು ನಾನು ರೈತರ ಮನೆಗೆ ಮದುವೆ ಆಗಿರೋದು ನನ್ನ ತಂಗಿರು ಕೂಡ ರೈತರ ಮನೆಗೆ ಮದುವೆ ಆಗಿರೋದು ನಾವು ಯಾರೂ ಕೆಲಸದಲ್ಲಿರೋರು ಮದುವೆ ಆಗಿಲ್ಲ ನಮ್ಮನೆಯವರೆಲ್ಲ ಸಾಕಾಗಿದ್ರಲ್ಲ ಸೊ ಅವರು ಊಟ ಮಾಡ್ಕೊಂಡು ಬೇಗನೆ ಮಲ್ಕೊಬಿಟ್ರು ಮಕ್ಕಳೆಲ್ಲ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ ಮತ್ತು ನಾನು ನನ್ನ ತಂಗಿ ಮಲಗಿದ್ಲಲ್ಲ ನಾನೇ ಹೂ ಕಟ್ತೀನಿ ಕೊಡು ಅಂತ ಅಂದ್ಬಿಟ್ಟು ಹೂ ಕಟ್ತಾ ಕೂತಿದ್ದೀನಿ ಸೊ ನೆಕ್ಸ್ಟ್ ಡೇ ನಾವು ರೆಡಿ ಆಗೋಷ್ಟರಲ್ಲಿ ಮನೇಲಿ ಒಂದು ಕೋಳಿ ಇತ್ತು ಅಂತ ಅಂದ್ಬಿಟ್ಟು ಕಟ್ ಮಾಡಿಸಿ ಸಾಂಬಾರು ಎಲ್ಲ ಮಾಡಿದ್ಲು ನಾವು ಕೂಡ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ